ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಸಂಬಳ ಇತರೆ ಬಾಬ್ತುಗಳು ಕೂಡ ಹೆಚ್ಚಾಗ್ತಾ ಇವೆ. ಜೊತೆಗೆ ಹೊಸ ಬಸ್ಗಳ ಖರೀದಿ ಕಾರ್ಯ ಕೂಡ ನಡೀತಾ ಇದೆ ಇಲ್ಲಿ. ಇದರಿಂದ ಟಿಕೆಟ್ ದರ ಹೆಚ್ಚಿಸದೆ ಬೇರೆ ದಾರಿ ಇಲ್ಲ. ಟಿಕೆಟ್ ದರ ಏರಿಕೆ ಅನಿವಾರ್ಯವಾಗಿದೆ. ಈಗ ಒಂದೊಂದಕ್ಕೆ 4 ಕೋಟಿಗಿಂತ ಅಧಿಕ ಹಣ ಬೇಕಾಗುತ್ತೆ. ಒಂದೊಂದು ವಿಚಾರ ತೆಗೆದುಕೊಂಡ್ರೂ ಕೂಡ 4 ಕೋಟಿಗಿಂತ ಜಾಸ್ತಿ ಹಣ ಬೇಕಾಗುತ್ತೆ. 5.25 ಕೋಟಿ ರೂಪಾಯಿ ನೌಕರರ ಸಂಬಳಕ್ಕೇ ಬೇಕು. 5,900 ಕೋಟಿ ಸಾಲವನ್ನು ಹಿಂದಿನ ಸರ್ಕಾರ ಬಿಟ್ಟು ಹೋಗ್ಬಿಟ್ಟಿದೆ. ಇದನ್ನು ತೀರಿಸ್ತಕ್ಕಂಥ ಹೊಣೆ ಕೂಡ ನಮ್ಮ ಮೇಲೇ ಇದೆ ಅಂಥೇಳಿ ಪ್ರೆಸ್ ಮೀಟಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. MTC, KSRTC, KKRTC, NWRTC 4 ನಿಗಮಗಳು ಕೂಡ ಸುಮಾರು ಒಂದು 6-7 ತಿಂಗಳಿಂದಲೂ ಕೂಡ ದರ ಪರಿಷ್ಕರಣೆ ಮಾಡಬೇಕು ಅಂತ ಕೇಳ್ತಾ ಇದ್ರು. ದರ ಪರಿಷ್ಕರಣೆ ಆಗಿಲ್ಲ. 2014 ಅಂದರೆ 10 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ದರ ಪರಿಷ್ಕರಣೆ ಆಗಿರಲಿಲ್ಲ. ಡೀಸೆಲ್ಗೆ ಒಟ್ಟು 4 ಕಾರ್ಪೊರೇಷನ್ಗೆ 9 ಕೋಟಿ 16 ಲಕ್ಷ ಖರ್ಚಾಗ್ತಿತ್ತು. ಒಂದಿನಕ್ಕೆ 9 ಕೋಟಿ 16 ಲಕ್ಷ ಖರ್ಚಾಗ್ತಿತ್ತು. ಈಗ 5 ವರ್ಷದಲ್ಲಿ ಅಂದರೆ 4 ವರ್ಷ 11 ತಿಂಗಳಿಗೆ 13 ಕೋಟಿ 21 ಲಕ್ಷ ಪ್ರತಿದಿನ ಖರ್ಚಾಗ್ತಾ ಇದೆ. ಅಂದರೆ ಆಲ್ಮೋಸ್ಟ್ 4 ಕೋಟಿ 3 ಕೋಟಿ 94 95 ಲಕ್ಷ ಪ್ರತಿದಿನ ನಮಗೆ ಡೀಸೆಲ್ಗೆ ಹೆಚ್ಚುವರಿಯಾಗಿ ಖರ್ಚಾಗ್ತಾ ಇದೆ. ಈಗ 18 ಕೋಟಿ 86 ಲಕ್ಷ ಪ್ರತಿದಿನ ಖರ್ಚಾಗ್ತಾ ಇದೆ. ಅಂದರೆ 5.25 ಕೋಟಿ ಅಷ್ಟು ಹಣ ಬರೀ ನಮಗೆ ಸ್ಯಾಲ್ರೀಸಲ್ಲೇ ನಮ್ಗೆ ಜಾಸ್ತಿ ಆಗ್ತಾ ಇದೆ. ಇದೊಂದು 5.25 ಕೋಟಿ, ಇದೊಂದು 4 ಕೋಟಿ, ಅಂದರೆ 9 ಕೋಟಿ 75 ಲಕ್ಷ ಹತ್ತತ್ರ ನಮಗೆ ಪ್ರತಿದಿನ ನಮಗೆ ಖರ್ಚು ಜಾಸ್ತಿ ಆಗ್ತದೆ. ಪ್ರತಿದಿನ ಇದು ನಾನು ಅಧಿಕಾರ ವಹಿಸ್ಕೊಂಡಾಗ